ದೈವದರ್ಶನ ಅಫಿಷಿಯಲ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. 2026 ಮೇಷರಾಶಿಗೆ ಬೆಂಕಿಯ ಶಕ್ತಿಯಂತೆ ಉರಿಯುವ ಅವಕಾಶಗಳ ವರ್ಷ. ಧೈರ್ಯ ಇದ್ದವರಿಗೆ ವಿಜಯ ಖಚಿತ. ಮೇಷರಾಶಿ 2026 ಸಂಪೂರ್ಣ ವರ್ಷ ಭವಿಷ್ಯ. ಮೇಷರಾಶಿಯವರಿಗೆ ಹೊಸ ಆರಂಭಗಳ, ಸವಾಲುಗಳ ಮತ್ತು ಯಶಸ್ಸಿನ ಮಿಶ್ರಣವಾಗಿರುತ್ತದೆ. ನೀವು ಸಹಜವಾಗಿ ಉತ್ಸಾಹಿ, ಧೈರ್ಯಶಾಲಿ ಮತ್ತು ಮುಂಚೂಣಿಯಲ್ಲಿರುವ ವ್ಯಕ್ತಿತ್ವ ಹೊಂದಿರುವವರು. ಈ ವರ್ಷ ನಿಮ್ಮ ಆ ಗುಣಗಳು ಇನ್ನಷ್ಟು ಬೆಳಗುತ್ತವೆ. ಆದರೆ ಅದೇ ಸಮಯದಲ್ಲಿ ಸಹನಶೀಲತೆ ಮತ್ತು ಯೋಚನೆಯೂ ಅಗತ್ಯವಾಗುತ್ತದೆ. ಈ ವರ್ಷ ಗ್ರಹಸ್ಥಿತಿಗಳು ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ತರುತ್ತವೆ. ಉದ್ಯೋಗ, ವ್ಯವಹಾರ, ಹಣಕಾಸು, ಆರೋಗ್ಯ, ಪ್ರೀತಿ, ಕುಟುಂಬ ಮತ್ತು ಆತ್ಮವಿಕಾಸ. ವರ್ಷದ ಒಟ್ಟು ಫಲಿತಾಂಶ ನೋಡೋಣ ಬನ್ನಿ. 2026 ನಿಮ್ಮ ಜೀವನದಲ್ಲಿ ಪರಿವರ್ತನೆಯ ವರ್ಷ ಆಗಲಿದೆ. ನೀವು ಹಳೆಯ ವಿಷಯಗಳನ್ನು ಬಿಟ್ಟು ಹೊಸ ದಾರಿಗಳನ್ನು ಆಯ್ಕೆ ಮಾಡುತ್ತೀರಿ. ಕೆಲವು ನಿರ್ಧಾರಗಳು ಕಠಿಣವಾಗಬಹುದು, ಆದರೆ ಅವು ನಿಮ್ಮ ಭವಿಷ್ಯವನ್ನು ಬಲಪಡಿಸುತ್ತವೆ. ಧೈರ್ಯ ಹೆಚ್ಚಾಗುತ್ತದೆ, ಹೊಸ ಅವಕಾಶಗಳು ಬರುತ್ತವೆ. ಹಣಕಾಸಿನಲ್ಲಿ ಏರಿಳಿತ, ಸಂಬಂಧಗಳಲ್ಲಿ ಸ್ಪಷ್ಟತೆ, ಆತ್ಮವಿಶ್ವಾಸದಲ್ಲಿ ಏರಿಕೆ. ಉದ್ಯೋಗ ಮತ್ತು ವ್ಯವಹಾರದ ಬಗ್ಗೆ 2026 ಉದ್ಯೋಗದ ದೃಷ್ಟಿಯಿಂದ ಮಹತ್ವದ ವರ್ಷ. ನೀವು ಹೊಸ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಉದ್ಯೋಗಸ್ಥರಿಗೆ ವರ್ಷದ ಆರಂಭದಲ್ಲಿ ಒತ್ತಡ ಹೆಚ್ಚಾಗಬಹುದು, ಮಧ್ಯದಲ್ಲಿ ಉತ್ತಮ ಅವಕಾಶಗಳು ಬರುತ್ತವೆ. ಪ್ರಮೋಷನ್ ಅಥವಾ ವೇತನ ಹೆಚ್ಚಳ ಸಾಧ್ಯ. ಮೇಲಧಿಕಾರಿಗಳಿಂದ ಗುರುತಿಂಪು ದೊರೆಯಬಹುದು. ನೀವು ಕೆಲಸ ಬದಲಾಯಿಸಲು ಯೋಚಿಸುತ್ತಿದ್ದರೆ ಜೂನ್ರಿಂದ ಅಕ್ಟೋಬರ್ ಉತ್ತಮ ಸಮಯ. ವ್ಯವಹಾರಸ್ಥರಿಗೆ ಹೊಸ ವ್ಯವಹಾರ ಆರಂಭಿಸಲು ಅವಕಾಶ. ಹೂಡಿಕೆಗಳಲ್ಲಿ ಜಾಗ್ರತೆ ಅಗತ್ಯ. ಪಾಲುದಾರಿಕೆಯಲ್ಲಿ ಸ್ಪಷ್ಟತೆ ಇರಲಿ. ಹೊಸ ಗ್ರಾಹಕರು ಸೇರುತ್ತಾರೆ. ಡಿಜಿಟಲ್ ಅಥವಾ ಆನ್ಲೈನ್ ವ್ಯವಹಾರಗಳಿಗೆ ಇದು ಉತ್ತಮ ವರ್ಷ. ಹಣಕಾಸಿನ ಬಗ್ಗೆ 2026ರಲ್ಲಿ ಹಣಕಾಸು ಸ್ಥಿತಿ ಮಿಶ್ರವಾಗಿರುತ್ತದೆ. ಉತ್ತಮ ಸಂಗತಿಗಳು: ಆದಾಯ ಹೆಚ್ಚಾಗಬಹುದು. ಹೊಸ ಆದಾಯ ಮೂಲಗಳು, ಹೂಡಿಕೆಗಳಿಂದ ಲಾಭ. ಎಚ್ಚರಿಕೆ: ಅನಾವಶ್ಯಕ ಖರ್ಚುಗಳು. ಸಾಲದ ಒತ್ತಡ, ಜೂಜಾಟ ಅಥವಾ ರಿಸ್ಕಿ ಹೂಡಿಕೆ ತಪ್ಪಿಸಿ. ಉಪಾಯ: ಹಣವನ್ನು ಯೋಜನೆ ಮಾಡಿ ಬಳಸಿದರೆ ವರ್ಷದ ಅಂತ್ಯದಲ್ಲಿ ಉತ್ತಮ ಸಂಗ್ರಹ ಇರುತ್ತದೆ. ಪ್ರೀತಿ ಮತ್ತು ವೈವಾಹಿಕ ಜೀವನ. ಪ್ರೀತಿ ಜೀವನದಲ್ಲಿ 2026 ಬಹಳ ಮುಖ್ಯ ವರ್ಷ. ಪ್ರೇಮಿಗಳಿಗೆ ಹೊಸ ಪ್ರೀತಿ ಆರಂಭವಾಗಬಹುದು. ಹಳೆಯ ಸಂಬಂಧಗಳಲ್ಲಿ ಗೊಂದಲ. ನಿಷ್ಠೆ ಮತ್ತು ನಂಬಿಕೆ ಮುಖ್ಯ. ಜುಲೈ ನಂತರ ಸಂಬಂಧಗಳು ಸ್ಥಿರವಾಗ್ತವೆ. ವಿವಾಹಿತರಿಗೆ ಆರಂಭದಲ್ಲಿ ಸಣ್ಣ ಕಲಹಗಳು, ನಂತರ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗ್ತದೆ. ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು. ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಮುಖ್ಯ. ಕುಟುಂಬ ಜೀವನದ ಬಗ್ಗೆ ಕುಟುಂಬದಲ್ಲಿ ಮಿಶ್ರ ಅನುಭವಗಳು. ಹಿರಿಯರ ಆರೋಗ್ಯದ ಕಡೆ ಗಮನ ಅಗತ್ಯ. ಮನೆಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಕುಟುಂಬದಲ್ಲಿ ಶುಭ ಕಾರ್ಯಗಳ ಸಾಧ್ಯತೆ. ಸಹೋದರ ಸಹೋದರಿಯರೊಂದಿಗೆ ಸಂಬಂಧ ಸುಧಾರಣೆ. ಕುಟುಂಬದೊಂದಿಗೆ ಸಮಯ ಕಳೆಯುವುದರಿಂದ ಮನಶಾಂತಿ ಸಿಗುತ್ತದೆ. ಶಿಕ್ಷಣದ ಬಗ್ಗೆ ವಿದ್ಯಾರ್ಥಿಗಳಿಗೆ 2026 ಉತ್ತಮ ವರ್ಷ. ಗಮನ ಮತ್ತು ಕೇಂದ್ರೀಕರಣ ಹೆಚ್ಚಾಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು. ವಿದೇಶದಲ್ಲಿ ಓದಲು ಅವಕಾಶ. ಜನವರಿರಿಂದ ಮೇ ಅವಧಿ ಓದಿಗೆ ಅತ್ಯುತ್ತಮ. ಆರೋಗ್ಯದ ಬಗ್ಗೆ ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ಸಮಸ್ಯೆಗಳು: ಒತ್ತಡ ಮತ್ತು ಆತಂಕ, ತಲೆನೋವು, ಜ್ವರ, ದೈಹಿಕ ದಣಿವು. ಸಲಹೆಗಳು: ನಿಯಮಿತ ವ್ಯಾಯಾಮ, ಯೋಗ ಮತ್ತು ಧ್ಯಾನ. ಆರೋಗ್ಯಕರ ಆಹಾರ. ಮನಶಾಂತಿ ಕಾಯ್ದುಕೊಳ್ಳುವುದು ಅತ್ಯಂತ ಮುಖ್ಯ. ಆತ್ಮವಿಕಾಸ ಮತ್ತು ಆಧ್ಯಾತ್ಮದ ಬಗ್ಗೆ ನೋಡೋಣ ಬನ್ನಿ. 2026ರಲ್ಲಿ ನೀವು ಒಳಗಿನ ಶಕ್ತಿಯನ್ನು ಕಂಡುಕೊಳ್ಳುತ್ತೀರಿ. ಧ್ಯಾನದಲ್ಲಿ ಆಸಕ್ತಿ, ಜೀವನದ ಅರ್ಥವನ್ನು ಹುಡುಕುವ ಮನೋಭಾವ, ಆಧ್ಯಾತ್ಮಿಕ ಬೆಳವಣಿಗೆ. ದೇವಸ್ಥಾನ ಭೇಟಿ ಅಥವಾ ಧಾರ್ಮಿಕ ಚಟುವಟಿಕೆಗಳು ಉತ್ತಮ ಫಲ ನೀಡುತ್ತವೆ. ತಿಂಗಳವಾರು ಸಂಕ್ಷಿಪ್ತ ಫಲಿತಾಂಶ. ಜನವರಿ, ಮಾರ್ಚ್ ಹೊಸ ಆರಂಭ, ಒತ್ತಡ ಮತ್ತು ಕೆಲಸದ ಭಾರ. ಏಪ್ರಿಲ್, ಜೂನ್ ಅವಕಾಶಗಳು, ಹಣಕಾಸು ಸುಧಾರಣೆ. ಜುಲೈ, ಸೆಪ್ಟೆಂಬರ್ ಸಂಬಂಧಗಳಲ್ಲಿ ಸುಧಾರಣೆ, ಉದ್ಯೋಗದಲ್ಲಿ ಬೆಳವಣಿಗೆ. ಅಕ್ಟೋಬರ್, ಡಿಸೆಂಬರ್ ಯಶಸ್ಸು ಮತ್ತು ಸ್ಥಿರತೆ, ಹಣಕಾಸು ಲಾಭ, ನಿಮಗಗೆ ಅದೃಷ್ಟ. ಸೂಚನೆಗಳು: ಅದೃಷ್ಟ ಸಂಖ್ಯೆ 1, 9. ಅದೃಷ್ಟ ಬಣ್ಣ ಕೆಂಪು, ಕಿತ್ತಳೆ. ಅದೃಷ್ಟ ದಿನ ಮಂಗಳವಾರ. ಪರಿಹಾರಗಳು: ಮಂಗಳವಾರ ಹನುಮಂತನ ಪೂಜೆ, ಕೆಂಪು ಬಟ್ಟೆ ಧರಿಸುವುದು, ದಾನ ಧರ್ಮ ಮಾಡುವುದು. ಓಂ ಹನುಮತೆ ನಮಃ ಜಪ. ಮುಖ್ಯ ಸಲಹೆಗಳು:
ತುರ್ತು ನಿರ್ಧಾರಗಳನ್ನು ತಪ್ಪಿಸಿ, ಹಣವನ್ನು ಜಾಗ್ರತೆಯಿಂದ ಬಳಸಿ, ಸಂಬಂಧಗಳನ್ನು ಕಾಪಾಡಿ, ಆರೋಗ್ಯಕ್ಕೆ ಆದ್ಯತೆ ನೀಡಿ. ಸಮಾರೋಪ. 2026 ವರ್ಷ ಮೇಷರಾಶಿಯವರಿಗೆ ಪರೀಕ್ಷೆ ಜೊತೆಗೆ ಸಾಧನೆಯ ವರ್ಷ. ನೀವು ಧೈರ್ಯದಿಂದ ಮುಂದೆ ಸಾಗಿದ್ರೆ ಈ ವರ್ಷ ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವು ತರಲಿದೆ. ಕೆಲವೊಮ್ಮೆ ಸವಾಲುಗಳು ಬರುತ್ತವೆ, ಆದರೆ ಅವು ನಿಮ್ಮನ್ನು ಬಲಿಷ್ಠಗೊಳಿಸಲು ಸಹಾಯ ಮಾಡುತ್ತವೆ. ಅಂತಿಮ ಮಾತು: ಧೈರ್ಯ ಪ್ಲಸ್ ಸಹನೆ ಸಮಾನ. 2026ರಲ್ಲಿ ಮೇಷರಾಶಿಯ ವಿಜಯ ಮಂತ್ರ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ನನ್ನ ವಾಯ್ಸ್ ಇಷ್ಟ ಆದ್ರೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.